ಇಲ್ಲಿ ಟೀ ಜೊತೆಗೆ ಪ್ರಮುಖವಾಗಿ ಏಲಕ್ಕಿಯನ್ನು ಕೂಡ ಇಲ್ಲಿ ಬೆಳೀತಾ ಇದ್ದಾರೆ. ಅಂದರೆ ಆಯಾ ಒಂದು ಸ್ಥಳದ ಬೇಡಿಕೆಗೆ ಅನುಸಾರವಾಗಿ ಒಂದೊಂದೇ ಬೆಳೆಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಈಗ ಪ್ರಮುಖವಾಗಿ ಏಲಕ್ಕಿಯನ್ನು ಕೂಡ ಇಲ್ಲಿ ಬೆಳೆಯಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು, ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ಕೇಳಿ ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ. ಕೇಳಿ, ಆನಂದಿಸಿ ಹಾಗೂ ಭೇಟಿ ನೀಡಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಸ್ನೇಹಿತರೆ, ಇವತ್ತು ನಾವು ಹಾಸನ ಜಿಲ್ಲೆಯ ಸಕಲೇಶಪುರದ 2 ಸ್ಥಳಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಅರಕಲಗೂಡಿನಲ್ಲಿ ಇರತಕ್ಕಂತಹ ಒಂದು ತೂಗು ಸೇತುವೆಯ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದೆ. ಹಾಗೆ ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ತೂಗು ಸೇತುವೆ ಇರ್ತಕ್ಕಂಥದ್ದು ಸಕಲೇಶಪುರದಲ್ಲಿ. ಸಕಲೇಶಪುರದ ತೂಗು ಸೇತುವೆ ಹಾಗೆ ಮತ್ತೊಂದು ಸ್ಥಳ ಟೀ ಎಸ್ಟೇಟ್, ಒಂದು ಟೀ ಬೆಳೀತಕ್ಕಂತಹ ಒಂದು ಸ್ಥಳದ ಬಗ್ಗೆಯೂ ಕೂಡ ಇವತ್ತು ನೀವು ತಿಳಿಲಿಕ್ಕಿದ್ದೀರಿ. ಹಾಗಾದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತೂಗು ಸೇತುವೆ, ಇದರ ದೂರವನ್ನು ನೋಡೋದಾದರೆ ಜಿಲ್ಲಾ ಕೇಂದ್ರದಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಸಕಲೇಶಪುರದಲ್ಲಿ ಈ ಒಂದು ತೂಗು ಸೇತುವೆ ಕಾಣಿಸ್ಕೊಳ್ಳುತ್ತೆ. ಇನ್ನು ತಾಲೂಕು ಕೇಂದ್ರದಿಂದ 60 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಒಂದು ಸ್ಥಳ ಕಾಣಿಸ್ಕೊಳ್ಳುತ್ತೆ. ಇದನ್ನು ಮುಖ್ಯವಾಗಿ ಕಾಗಿ ನದಿ ಅಂತಕ್ಕಂಥ ಒಂದು ನದಿಗೆ ಈ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ಸಕಲೇಶಪುರದಲ್ಲಿ ಕಾಗಿ ನದಿ ಅಂತಕ್ಕಂಥ ಒಂದು ನದಿ ಇದೆ. ಆ ನದಿಯನ್ನು ದಾಟೋದಕ್ಕೋಸ್ಕರ ಈ ಒಂದು ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಪ್ರಮುಖವಾಗಿ ಇಲ್ಲಿ ಹೇಳ್ಬೋದು. ಈ ಒಂದು ಸ್ಥಳ ಬಹಳ ರಮಣೀಯವಾಗಿದೆ ನೋಡೋದಕ್ಕೆ. ಹಾಗೆ ಇಲ್ಲಿ ಒಂದು ಹಳೆಯ ಕೋಟೆ ಕೂಡ ಇದೆ. ಹಾಗೆ ಹಸಿರು ಪ್ರಕೃತಿಯ ಒಂದು ರಮ್ಯವಾದ ಒಂದು ತಾಣ ಅಂತಲೇ ಇದನ್ನು ಹೇಳಬಹುದು. ಇಲ್ಲಿ ಪ್ರಮುಖವಾಗಿ ಬ್ರಿಟಿಷರ ಒಂದು ಕಾಲದಲ್ಲಿ ಇದ್ದಂತಹ ಬ್ಯೂಟಿ ಒಂದು ಪ್ರಕೃತಿ ತಾಣ ಇರ್ಬೋದು. ಹಾಗೆ ದಕ್ಷಿಣ ಕನ್ನಡದಂಥ ಒಂದು ಜಿಲ್ಲೆಯಲ್ಲಿ ಇದ್ದಂತಹ ಕುಮಾರಧಾರ ನದಿಗಳು, ಹಾಗೆ ಒಂದು ರಮಣೀಯವಾದ ಪ್ರೇಕ್ಷಣೀಯ ಸ್ಥಳಗಳು, ಹಾಗೆ ಈ ಕಡೆ ಮಡಿಕೇರಿಯಲ್ಲಿ ಕಾಣಿಸ್ತಕ್ಕಂತಹ ಕೆಲವೊಂದಷ್ಟು ರಮಣೀಯ ತಾಣಗಳು, ಇವೆಲ್ಲವೂ ಕೂಡ ಒಟ್ಟುಗೂಡಿ ನಮಗಿಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಕ್ಕಂಥ ಒಂದು ಸ್ಥಳ ಅಂತಲೇ ಇದನ್ನು ಹೇಳ್ಬೋದು. ಅಂದರೆ ಇವೆಲ್ಲವೂ ಕೂಡ ಸೇರಿಕೊಂಡಂಥ ಸಂದರ್ಭದಲ್ಲಿ ಉಂಟಾಗುವಂತಹ ಒಂದು ರಮ್ಯವಾದ ಒಂದು ಸ್ಥಳ ಅಂದರೆ ಈ ಒಂದು ತೂಗು ಸೇತುವೆ ಅಂತಲೇ ಹೇಳ್ಬೋದು. ಈ ಒಂದು ಪರ್ವತದ ರೀತಿಯಲ್ಲಿ ಇದು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಪ್ರಮುಖವಾಗಿ ಇದು 3000 ಅಡಿ ಎತ್ತರದಲ್ಲಿರ್ತಕ್ಕಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಸಕಲೇಶಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ದಾರಿಯಲ್ಲಿ ಬ್ರಿಟಿಷರ ಒಂದು ಕಾಲದಲ್ಲಿ ಕಟ್ಟೆಯನ್ನು ಕಟ್ಟಿ
ಇಲ್ಲಿ ಪ್ರೇಕ್ಷಕರು ಬಂದು ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂದರೆ ಆ ಒಂದು ಪರಿಸರದಲ್ಲಿ ಕುಳಿತು ಒಂದು ಅದ್ಭುತವಾದ ಒಂದು ಸುಂದರವಾದ ರಮಣೀಯವಾದ ದೃಶ್ಯವನ್ನು ನೋಡಬಹುದು. ಅಷ್ಟೇ ಅಲ್ಲದೆ ಅಲ್ಲಿ ಒಂದಿಷ್ಟು ವಾಯುವಿಹಾರ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀವೇನಾದರೂ ಈ ಕಟ್ಟೆಯ ಮೇಲೆ ನಿಂತ್ಕೊಂಡು ಆ ಒಂದು ಸುಂದರವಾದ ಒಂದು ನದಿಯನ್ನು ನೋಡಿದ್ರೆ ನಿಮಗೆ ಹಾವಿನ ರೀತಿಯಲ್ಲಿ ಹರಿತಕ್ಕಂಥದ್ದು, ಹಾಗೆ ಜಲಪಾತದ ರೀತಿಯಲ್ಲಿ ನೀರು ಹಾವಿನ ಆಕಾರದಲ್ಲಿ ಮೇಲಿಂದ ಕೆಳಗೆ ಹರಿಯುವಂತಹ ಸುಂದರವಾದ ದೃಶ್ಯವನ್ನು ಇಲ್ಲಿ ನೀವು ಕಾಣೋದಕ್ಕೆ ಸಾಧ್ಯವಿದೆ. ಇದೊಂದು ರೀತಿಯ ರಮ್ಯ ಮನೋಹರವಾದ ಹಾಗೆ ಸ್ಮರಣೀಯ, ಯಾವಾಗಲೂ ಕೂಡ ನೆನಪಿನಲ್ಲಿ ಉಳಿತಕ್ಕಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೀವು ಒಂದು ಬಾರಿ ಬಂದು ಈ ಒಂದು ಪ್ರದೇಶವನ್ನು ನೋಡಿದಾಗ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಗಳು ಹಾಗೆ ನಿಮಗಾಗುವಂಥ ಖುಷಿ ಇವುಗಳನ್ನೆಲ್ಲ ನೀವು ಬಂದು ಆನಂದಿಸಿದ್ರೆ ಮಾತ್ರ ನಿಮಗೆ ತಿಳಿಯೋದಕ್ಕೆ ಸಾಧ್ಯ. ಇದಿಷ್ಟು ತೂಗು ಸೇತುವೆಯ ಬಗ್ಗೆ ಮಾಹಿತಿಯಾದರೆ ಮುಂದಿನ ಒಂದು ಸ್ಥಳದತ್ತ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇವೆ. ಇದು ಕಾಡುಮನೆ ಎಸ್ಟೇಟ್. ಇದು ಒಂದು ರೀತಿಯ ಟೀ ಎಸ್ಟೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ಅನೇಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಒಂದು ಆಸರೆಯಾಗಿ ನಿಂತಹ ಒಂದು ಸ್ಥಳ ಅಂದರೆ ಅದು ಕಾಡುಮನೆ ಎಸ್ಟೇಟ್. ಇನ್ನು ಇದರ ದೂರವನ್ನು ನೋಡೋದಾದರೆ ಜಿಲ್ಲಾ ಕೇಂದ್ರದಿಂದ ಸುಮಾರು 72 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಒಂದು ಸ್ಥಳ ಕಾಣಿಸ್ಕೊಳ್ಳುತ್ತೆ. ಇನ್ನು ಇದು ತಾಲೂಕು ಕೇಂದ್ರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇದು ಸುಮಾರು 150 ವರ್ಷಗಳ ಹಿಂದೆ ಇದು ಒಂದು ಕಾಫಿ ತೋಟ ಆಗಿತ್ತು ಸ್ನೇಹಿತರೆ. ಈಗ ಕಾಫಿ ತೋಟವನ್ನು ಬದಲಾಯಿಸಿ ಟೀ ಎಸ್ಟೇಟನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ಅನೇಕ ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡೋದ್ರ ಜೊತೆಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಒಂದು ಆಸರೆಯಾಗಿ ನಿಂತಹ ಒಂದು ಸ್ಥಳ ಅಂದರೆ ಈ ಕಾಡುಮನೆ ಟೀ ಎಸ್ಟೇಟ್. ಆಗಲೇ ಹೇಳಿದಾಗೆ ಸುಮಾರು 3,000 ಜನರಿಗೆ ಇಲ್ಲಿ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆ ಟೀ ಸಂಸ್ಕರಣಾ ಘಟಕ ಕೂಡ ಕೇಂದ್ರ ಕೂಡ ಇಲ್ಲಿ ಇರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದು ಕಾಡಿನ ಮಧ್ಯದಲ್ಲಿ ಇರೋದರಿಂದ ಹಾಗೆ ಕಾಡಿನಲ್ಲಿಯೇ ಹಲವಾರು ಮನೆಗಳು, ಅಂದರೆ ಈ ಸಕಲೇಶಪುರದಲ್ಲಿ ಹೆಚ್ಚು ಕಾಡಿನ ಪ್ರದೇಶ ಇರೋದರಿಂದ ಅಲ್ಲಿ ಕಾಡಿನ ಮಧ್ಯೆ ಮನೆಗಳು ಇರೋದರಿಂದ ಈ ಒಂದು ಹೆಸರು ಕಾಡುಮನೆ ಟೀ ಎಸ್ಟೇಟ್ ಅಂತ ಹೆಸರು ಬಂದಿದೆ ಅಂತ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬಹುದು. ಈ ಒಂದು ಸ್ಥಳ ಏನಿದೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಟೀ ಮಾರಾಟ ಆಗುವಂತಹ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಅಂದರೆ ಟೀ ಪುಡಿ, ಇಲ್ಲಿ ಟೀಯನ್ನು ಮಾರುವುದಿಲ್ಲ, ಬದಲಾಗಿ ಟೀ ಪುಡಿ ಒಂದು ತಯಾರಿಸಿ ಮಾರುವಂಥದ್ದು, ಹಾಗೆ ಅದರ ಒಂದು ಸಂಸ್ಕರಣೆ, ಅದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಸ್ಥಳಕ್ಕೆ ನೀವು ಭೇಟಿ ನೀಡಬಹುದು. ಹಾಗೆ ಇಲ್ಲಿ ಅನೇಕರಿಗೆ ಆವಾಗಲೇ ಹೇಳಿದಾಗೆ ಉದ್ಯೋಗ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಮಹಿಳೆಯರಿಗಷ್ಟೇ ಅಲ್ಲದೆ ಪುರುಷರು ಕೂಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ವರದಿ ನಿಮಗೆ ಹೇಳ್ತಾ ಇದೆ. ಇಲ್ಲಿ ಟೀ ಜೊತೆಗೆ ಪ್ರಮುಖವಾಗಿ ಏಲಕ್ಕಿಯನ್ನು ಕೂಡ ಇಲ್ಲಿ ಬೆಳೀತಾ ಇದ್ದಾರೆ. ಅಂದರೆ ಆಯಾ ಒಂದು ಸ್ಥಳದ ಬೇಡಿಕೆಗೆ ಅನುಸಾರವಾಗಿ ಒಂದೊಂದೇ ಬೆಳೆಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಈಗ ಪ್ರಮುಖವಾಗಿ ಏಲಕ್ಕಿಯನ್ನು ಕೂಡ ಇಲ್ಲಿ ಬೆಳೆಯಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಇಲ್ಲಿ ಉತ್ತಮ ರೀತಿಯ ಟೀ ಪುಡಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಇದು ಜಿಲ್ಲೆಯ ಎಲ್ಲ ಜಿಲ್ಲಾ
ಆದ್ಯಂತ ಎಲ್ಲ ಕಡೆಯೂ ಕೂಡ ಬೇಡಿಕೆ ಇದೆ. ಅಷ್ಟೇ ಅಲ್ಲದೆ ವಿದೇಶಕ್ಕೂ ಕೂಡ ಇಲ್ಲಿಂದ ರಫ್ತಾಗ್ತಾ ಇದೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಇಲ್ಲಿಯ ಒಂದು ಟೀ ಪುಡಿಗಳು ವಿದೇಶಕ್ಕೂ ರಫ್ತಾಗ್ತಾ ಇದೆ. ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಬೇಡಿಕೆಗಳು ಬರ್ತಾ ಇದೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಯಲ್ಲಿ. ಹಾಸನ ಜಿಲ್ಲೆಯ ಸಕಲೇಶಪುರದ 2 ಸ್ಥಳಗಳನ್ನು ನಾವು ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದೀವಿ. ಒಂದು ತೂಗು ಸೇತುವೆ, ಮತ್ತೊಂದು ಕಾಡುಮನೆ ಟೀ ಎಸ್ಟೇಟ್. ಇದನ್ನು ಕೂಡ ನಾವು ಪರಿಚಯ ಮಾಡಿಕೊಂಡಿದ್ದೀವಿ. ಮತ್ತೆ ಮುಂದಿನ ವಾರ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ಮಾಹಿತಿಗಳು ನಿಮಗಾಗಿ ಬರ್ತಾ ಇರ್ತವೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.